ಎಲ್ಲರಿಗೂ ನಮಸ್ಕಾರ. ಕೆಲ ಖಾಸಗಿ ಸೋಲಾರ್ ಕಂಪನಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸೋಲಾರ್ ಪ್ಲಾಂಟ್ ಪಕ್ಕದಲ್ಲಿರುವ ರೈತರು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ ಅವರು ತಿಳಿಸಿದ್ದಾರೆ. ತಾಲೂಕಿನ ಅಚ್ಚಂನಹಳ್ಳಿ ಗ್ರಾಮದ ರೈತ ವೆಂಕಟ ಪೆರುಮಾಳ್ ನಾಯ್ಡು ಅವರ ಜಮೀನಿನಲ್ಲಿ ಹಮ್ಮಿಕೊಂಡಿದ್ದ ರೈತರ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ರಾಯಚೂರು ಗ್ರಾಮದ ಕೆಲ ಖಾಸಗಿ ಸೋಲಾರ್ ಕಂಪನಿಗಳು ಅವೈಜ್ಞಾನಿಕ ಕಾಲುವೆ ನಿರ್ಮಾಣದಿಂದ ಮಳೆಗಾಲದಲ್ಲಿ ಮಳೆ ಬಂದಾಗ ಸರಾಗವಾಗಿ ಹರಿಯುವ ಮಳೆ ನೀರು ರೈತರ ಜಮೀನಿಗೆ ನುಗ್ಗಿ ಬೆಳೆ ನಷ್ಟ ಸಂಭವಿಸುತ್ತಿದ್ದು ಯಾವುದೇ ಅಧಿಕಾರಿ ಸಮಸ್ಯೆಯನ್ನು ಬಗೆಹರಿಸುತ್ತಿಲ್ಲ ಎಂದು ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆಯ ಪಕ್ಕದಲ್ಲಿ ಅವೈಜ್ಞಾನಿಕವಾದ ರೀತಿಯಲ್ಲಿ ಕಾಲುವೆಗಳ ನಿರ್ಮಾಣ ಮಾಡಿ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಕೇವಲ ಒಂದು ಸಿಮೆಂಟ್ ಪೈಪ್ ಹಾಕಿದ್ದು ರೈತರು ತಮ್ಮ ಜಮೀನಿಗೆ ಟ್ರ್ಯಾಕ್ಟರ್ನಲ್ಲಿ ಹೋಗಲು ಯಂತ್ರಗಳಿಂದ ಬೆಳೆ ಕಟಾವು ಮಾಡಲು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಕೂಡಲೇ ಸೋಲಾರ್ ಅಧಿಕಾರಿಗಳು ರೈತರ ಜಮೀನಿಗೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕೆಂದು, ಇಲ್ಲವಾದರೆ ಸೋಲಾರ್ ಕಚೇರಿಯ ಮುಂದೆ ಧರಣಿ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅಚ್ಚಂನಹಳ್ಳಿ ಗ್ರಾಮದ ರೈತ ವೆಂಕಟ ಪೆರುಮಾಳ್ ನಾಯ್ಡು ಅವರು ರಾಯಚೂರು ಗ್ರಾಮದ ಸರ್ವೆ ನಂಬರ್ 172/8 ಮತ್ತು 172/1A1 ರಲ್ಲಿ ಜಮೀನನ್ನು ಹೊಂದಿದ್ದು ಪಕ್ಕದಲ್ಲಿರುವ ಸೋಲಾರ್ ಕಂಪನಿಯ ಅವೈಜ್ಞಾನಿಕ ಕಾಲುವೆ ನಿರ್ಮಾಣದಿಂದಾಗಿ ಸರಾಗವಾಗಿ ಹರಿಯಬೇಕಾದ ನೀರು ತನ್ನ ಜಮೀನಿಗೆ ನುಗ್ಗಿ ಅಪಾರ ನಷ್ಟ ಸಂಭವಿಸಿದೆ ಎಂದು ಈ ಬಗ್ಗೆ ಕಂದಾಯ ಇಲಾಖೆ, ಸೋಲಾರ್ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ನೀಡಿದರೂ ಸಹ ಸಮಸ್ಯೆ ಬಗೆಹರಿಸುತ್ತಿಲ್ಲವೆಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ಸದಸ್ಯರಾದ ಬಡಪ್ಪ, ಕೊಂಡಣ್ಣ, ನಾರಾಯಣಪ್ಪ, ಕೃಷ್ಣಾರೆಡ್ಡಿ, ಕೊಡಮಡುಗು ನಾರಾಯಣಪ್ಪ, ರೈತರಾದ ಹರಿಚೌಧರಿ, ರಾಮೇಂದ್ರ, ಮಾರುತಿ, ಸದಾಶಿವ, ಮಹೇಶ್, ಆದ್ಯಪ್ಪ, ನಾರಾಯಣಸ್ವಾಮಿ, ಗಂಗಾಧರ ಇನ್ನೂ ಮುಂತಾದವರು ಹಾಜರಿದ್ದರು. ವರದಿ ಮಾರುತಿ, MS ಮೀಡಿಯಾ.